ಮಧ್ಯಪ್ರಾಚ್ಯ ದೇಶಗಳಲ್ಲಿ ಸಂಘರ್ಷ ಹಿನ್ನೆಲೆ ಭಾರತದಲ್ಲಿ ಗ್ಯಾಸ್ ಅಭಾವ ಹೆಚ್ಚಾಗ್ತಾ ಇದೆ. ಯುದ್ಧದ ನಡುವೆಯೂ ಕೂಡ ಹರ್ಮುಜ್ ಜಲಸಂಧಿ ದಾಟಿ 45,000 ಮೆಟ್ರಿಕ್ ಟನ್ ಹೊತ್ತ ಎಲ್ಪಿಜಿ ಗ್ಯಾಸ್ ಅನ್ನು ಹೊತ್ತಿರುವಂತಹ ಶಿವಾಲಿಕ್ ಹಡಗು ಭಾರತಕ್ಕೆ ಬಂದು ತಲುಪಿದೆ. ಸುರಕ್ಷಿತವಾಗಿ ಶಿವಾಲಿಕ್ ಹಡಗು ಗುಜರಾತ್ನ ಕಚ್ ಜಿಲ್ಲೆಯ ಮುಂದ್ರಾ ಬಂದರಿಗೆ ಬಂದು ನಿಂತಿರೋದು. ನಾಳೆ ಮತ್ತೊಂದು ಹಡಗು ನಂದಾದೇವಿ ಕೂಡ ಬರಲಿದೆ. ಈ ಹಡಗಿನಲ್ಲಿ 46,000 ಮೆಟ್ರಿಕ್ ಟನ್ ಎಲ್ಪಿಜಿ ಇದೆ. ರಾಜ್ಯದಲ್ಲಿ ಸರಿಯಾಗಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ಇಲ್ಲದೆ ಹೋಟೆಲ್ ಮಾಲೀಕರು ಹೈರಾಣಾಗಿದ್ದಾರೆ. ಹೀಗಾಗಿ ಕಮರ್ಷಿಯಲ್ ಗ್ಯಾಸ್ ಪೂರೈಕೆ ವಿಚಾರವಾಗಿ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟವಾಗಿದೆ. ಯಾರಿಗೆ ಎಷ್ಟು ಸಿಲಿಂಡರ್ ಎಂದು ಆದೇಶದಲ್ಲಿ ಉಲ್ಲೇಖವನ್ನು ಮಾಡಿದ್ದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಆದೇಶವನ್ನು ಹೊರಡಿಸಲಾಗಿದೆ. ಶಿಕ್ಷಣ ಸಂಸ್ಥೆಗಳು, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ಪ್ರತಿನಿತ್ಯ 4,200 ವಾಣಿಜ್ಯ ಸಿಲಿಂಡರ್, ಬಸ್ ನಿಲ್ದಾಣ, ರೈಲು ನಿಲ್ದಾಣ, ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್ ಹಾಗೂ ಕೆಎಂಎಫ್ ಆರ್ಪ್ ಹಾಗೆ ಏರ್ಪೋರ್ಟ್ ಕ್ಯಾಂಟೀನ್ಗಳಿಗೆ 1,200 ಸಿಲಿಂಡರ್ ಹಾಗೂ ಹೋಟೆಲ್, ಡಾಬಾ, ರೆಸ್ಟೋರೆಂಟ್ಗಳಿಗೆ 1,000 ಸಿಲಿಂಡರ್ ನೀಡಲು ಆದೇಶವನ್ನು ಹೊರಡಿಸಲಾಗಿದೆ. ಗ್ಯಾಸ್ ಅಭಾವದಿಂದಾಗಿ ಹೋಟೆಲ್ಗಳಿಗೆ ಸಮಸ್ಯೆ ಆಗಿರೋ ಬಗ್ಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಮೀಟಿಂಗ್ ಅನ್ನು ನಡೆಸಿದೆ. ದೆಹಲಿಗೆ ಹೋಗಿ ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರನ್ನ ಭೇಟಿಯಾಗೋಕೆ ತೀರ್ಮಾನಿಸಲಾಗಿದೆ. ಸಭೆ ಬಳಿಕ ಮಾತನಾಡಿದ ಹೋಟೆಲ್ ಮಾಲೀಕರ ಸಂಘದ ಗೌರವಾಧ್ಯಕ್ಷ ಪಿಸಿ ರಾವ್, ಹೋಟೆಲ್ಗಳಿಗೆ ಕೇವಲ 1,000 ಗ್ಯಾಸ್ ಮಾತ್ರ ನೀಡುವುದಾಗಿ ಸರ್ಕಾರ ಹೇಳಿದೆ. ಇದರಿಂದ ನಮ್ಮ ಹೋಟೆಲ್ ಉದ್ಯಮಕ್ಕೆ ಯಾವ ಪ್ರಯೋಜನವೂ ಕೂಡ ಆಗೋದಿಲ್ಲ. ಸಿಎಂ ಡಿಸಿಎಂ ಜೊತೆಗೆ ಮಾತನಾಡಿ ದೆಹಲಿಗೆ ಹೋಗಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರನ್ನು ಭೇಟಿಯಾಗ್ತೀವಿ ಅಂತಂದ್ರು. ಇನ್ನು ಹೋಟೆಲ್ಗಳಲ್ಲಿ ಹೆಚ್ಚುವರಿಯಾಗಿ ಗ್ಯಾಸ್ ಬಿಲ್ ವಿಧಿಸುತ್ತಿರುವ ಘಟನೆಯನ್ನ ಪಿಸಿ ರಾವ್ ನಿರಾಕರಿಸಿದ್ದಾರೆ. ಆ ರೀತಿ ಯಾವುದೇ ಘಟನೆಗೆ ಇದುವರೆಗೂ ನಮ್ಗೆ ಗೊತ್ತಿಲ್ಲ, ಅದೆಲ್ಲವೂ ಕೂಡ ಎಐ ಸೃಷ್ಟಿ ಅಂತ ಹೇಳಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಅಭಾವ ಹಿನ್ನೆಲೆ ತುಮಕೂರಿನಲ್ಲಿರುವ 6 ಇಂದಿರಾ ಕ್ಯಾಂಟೀನ್ನಲ್ಲಿ ಸೌದೆ ಒಲೆ ಅಡುಗೆಯನ್ನು ಮಾಡಲಾಗ್ತಾ ಇದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿರೋದ್ರಿಂದ ಊಟದ ಮೆನುವಿನಲ್ಲಿ ಕಡಿತಗೊಳಿಸಿದ್ದು, ಬೆಳಗ್ಗೆ ರೈಸ್ ಬಾತ್, ಮಧ್ಯಾಹ್ನ ಅನ್ನ ಸಾಂಬಾರ್ ಮಾತ್ರ ಪೂರೈಕೆ ಮಾಡಲಾಗ್ತಾ ಇದೆ. ಗ್ಯಾಸ್ ಇಲ್ಲದೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಬಹಳ ಕಷ್ಟವಾಗ್ತಾ ಇದೆ. ಶೀಘ್ರದಲ್ಲೇ ಸರ್ಕಾರ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದು ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಮನವಿಯನ್ನು ಮಾಡಿದ್ದಾರೆ. ಇನ್ನು ಮಂಡ್ಯದಲ್ಲಿ ದಿನೇ ದಿನೇ ಗ್ಯಾಸ್ ಸಮಸ್ಯೆ ಉಲ್ಬಣವಾಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ಗೂ ಎಲ್ಪಿಜಿ ಗ್ಯಾಸ್ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಸಿಗದೆ ನಾಗಮಂಗಲ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯ ಬಳಿ ಇರುವಂತಹ ಇಂದಿರಾ ಕ್ಯಾಂಟೀನ್ ಸಿಬ್ಬಂದಿ ಒಲೆಯಲ್ಲಿ ಅಡುಗೆಯನ್ನು ಮಾಡ್ತಿದ್ದಾರೆ. 1,050 ಎಲ್ಲ ಸಿಗ್ತದ ನೀಟಾಗಿ? ಜನ ರಶ? ಸರ್ಕಾರಿ ಶಾಲೆಯ ಬಿಸಿಯೂಟಕ್ಕೂ ಕೂಡ ಗ್ಯಾಸ್ ಬಿಸಿ ತಟ್ಟಿದೆ. ಗ್ಯಾಸ್ ಸಿಲಿಂಡರ್ ಸರಬರಾಜಿಲ್ಲದೆ ಬಿಸಿಯೂಟ ತಯಾರು ಮಾಡೋಕೆ ಸಂಕಷ್ಟ ಉಂಟಾಗಿದೆ. ಚಿಕ್ಕಮಗಳೂರಿನ ಕೊಟ್ಟಿಗೆ ಹಾರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಿಲಿಂಡರ್ ಖಾಲಿಯಾಗಿದ್ದು ಗ್ಯಾಸ್ ಇಲ್ಲದೆ ಸೌದೆ ಬಳಸಿ ಅಡುಗೆಯನ್ನು ಮಾಡಲಾಗ್ತಿದೆ. ಜಿಲ್ಲಾಧಿಕಾರಿಗಳ ನಿರ್ದೇಶನವನ್ನು ಲೆಕ್ಕಿಸದೆ ಗ್ಯಾಸ್ ಏಜೆನ್ಸಿಯ ನಿರ್ಲಕ್ಷ್ಯ ವಹಿಸಿದೆ ಅಂತ ಶಾಲಾ ಆಡಳಿತ ಆರೋಪವನ್ನು ಮಾಡಿತು. ಚಾಮರಾಜನಗರದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನಿನ್ನೆ ಗ್ಯಾಸ್ ಸಮಸ್ಯೆಯಿಂದಾಗಿ ದಾಸೋಹ ಸ್ಥಗಿತಗೊಂಡಿತ್ತು. ಇನ್ನು ದೇಗುಲದ ಸಮಸ್ಯೆಗೆ ಗ್ಯಾಸ್ ಏಜೆನ್ಸಿಗಳು ಸ್ಪಂದಿಸಿದೆ. ದೇವಾಲಯಕ್ಕೆ ಅಗತ್ಯವಿರುವಂತಹ ಗ್ಯಾಸ್ ಸಿಲಿಂಡರ್ ಪೂರೈಕೆ ಮಾಡಲಾಗಿದೆ. ಇನ್ನು ಗ್ಯಾಸ್ ಸಿಲಿಂಡರ್ ಪೂರೈಕೆಯಾದ ಹಿನ್ನೆಲೆ ಇಂದಿನಿಂದ ದಾಸೋಹ ಮತ್ತೆ ಆರಂಭ ಆಗಿದೆ. ಇನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಗೃಹ ಬಳಕೆ ಅನಿಲ ಸಿಲಿಂಡರ್ಗೆ ಕೊರತೆ ಇಲ್ಲ, ಗ್ರಾಹಕರು ಗಾಬರಿಗೊಳ್ಳಬೇಕಾಗಿಲ್ಲ ಅಂತ ಜಿಲ್ಲಾಧಿಕಾರಿ ಶ್ರೀರೂಪ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಡೊಮೆಸ್ಟಿಕ್ಕಿಗೆ ಈಗ ಸಪ್ಲೈ ಕೂಡ ಎಲ್ಲೂ ಕಮ್ಮಿ ಆಗಿಲ್ಲ. ಅವ್ರು ಎಷ್ಟು ಇಂಡೆಂಟ್ ಆಗ್ತಾ ಇದ್ದಾರೆ ಅಷ್ಟು ಸಪ್ಲೈ ಆಗ್ತಾ ಇದೆ. ಒನ್ಲಿ ವಿತ್ ದ ಕನ್ಸರ್ನ್ ವಿತ್ ಇದು ಕಮರ್ಷಿಯಲಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅಂತ ಹೇಳಿ, ಅಂದರೆ ಕಮರ್ಷಿಯಲ್ ಅವರಿಗೆ ಬುಕ್ಕಿಂಗ್ ಸಿಗ್ತಾ ಇಲ್ಲ, ಅಂದರೆ ಅವರಿಗೂ ಸಪ್ಲೈ ಆಗ್ತಾ ಇಲ್ಲ. ಇನ್ವಾಯ್ಸ್ ರೈಸ್ ಮಾಡಿದರೆ ಡೊಮೆಸ್ಟಿಕ್ ಏನು ತೊಂದರೆ ಇಲ್ಲ, ಇಟ್ ಈಸ್ ಗೋಯಿಂಗ್ ಆನ್. ಎಲ್ಪಿಜಿ ಸಿಲಿಂಡರ್ ದರ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಟೋ ಚಾಲಕರು, ಮಾಲೀಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ನಗರದ ವಿವಿಧ ಸಂಘಟನೆಗಳು ಪ್ರೊಟೆಸ್ಟ್ ಮಾಡಿದ್ದು, ಕೂಡಲೇ ಸಿಲಿಂಡರ್ ದರವನ್ನು ಇಳಿಕೆ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಅಲ್ಲದೆ ಎಲ್ಪಿಜಿ ಕೊರತೆಯಿಂದ ಬಂಕ್ಗಳು ವಸೂಲಿಗೆ ಇಳಿದಿವೆ. ಒಂದೊಂದು ಬಂಕ್ನಲ್ಲಿ ಒಂದೊಂದು ರೇಟ್ ಪಡಿತಾ ಇದ್ದಾರೆ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನು ಕೋಲಾರ ಜಿಲ್ಲೆಯ ಬಂಗಾರಪೇಟೆಯಲ್ಲಿನ ಗ್ಯಾಸ್ ಬಂಕ್ ಎದುರು ಆಟೋ ಚಾಲಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. 1 ಕೆಜಿ ಗ್ಯಾಸ್ಗೆ 65 ರೂಪಾಯಿ ಬದಲಿಗೆ 85 ರೂಪಾಯಿಯನ್ನು ವಸೂಲಿ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಹೀಗಾಗಿ ಗ್ಯಾಸ್ ಬಂಕ್ ಎದುರು ಆಟೋ ಚಾಲಕರು ಪ್ರೊಟೆಸ್ಟ್ ಅನ್ನು ಮಾಡಿ ಕಿಡಿಕಾರಿದ್ದಾರೆ. ಇವಾಗ ಕಷ್ಟ ಸುಖಗಳಿಗೆ ಬಂಗಾರಪೇಟೆ ತಾಲೂಕಿನಲ್ಲಿ ಗಾಡಿಗಳಿರೋದ್ರಿಂದ ಈಗ ನಿನ್ನೆ ಅಲ್ಲಿ ಅವರು 70 ರೂಪಾಯಿ ಅಂತ ಹೇಳಿದ್ರು. ನಾವು ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ, ಯಾವುದೇ ಡ್ರೈವರ್ಗಳು ಹಾಕಕ್ಕೆ ಅನುಮತಿ ಕೊಡ್ಲಿಲ್ಲ. ಆದ್ರೆ ನಿಂಕ ಇಲ್ಲಿ ಕೇಳ್ಕೊಳ್ಳೋದು ಅಷ್ಟೇ ಡ್ರೈವರ್ಗಳಲ್ಲಿ. ಇವತ್ತು 80 ರೂಪಾಯಿ ಅಂದ್ರೆ ಜನಗಳ ರಕ್ತ ಇರಕ್ಕಾಗಲ್ಲ. 10 ರೂಪಾಯಿ ಕೊಡೋರು ಇದಾರೆ, ಮಿನಿಮಮ್ 36 ರೂಪಾಯಿ ಇರೋದು ಅಷ್ಟೇ. ಇವತ್ತು ಏನೋ ಡಿಸಿಗೆ ಅದನ್ನು ರೆವೆನ್ಯೂ ಮಾಡಿದ್ದಾರೆ. ಆದ್ರೂ ಪಾಪ ಏನೋ ನಾವು 40 ರೂಪಾಯಿ ಕೇಳಿದ್ರೆ ಅವ್ರು ಅದನ್ನೇ ಮಾಡ್ತಾ ಇರ್ತಾರ ಜನ.
ಆಟೋ ಗ್ಯಾಸ್ ಕೊರತೆಯಾಗಿರೋ ವಿಚಾರದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಕೊರತೆ ಉಂಟು ಆಗತ್ತೆ, ಸಮಸ್ಯೆ ಆಗತ್ತೆ ಅಂತ ಕೇಂದ್ರದವರು ತಿಳಿಯಬೇಕು, ಅದಕ್ಕೆ ಸೂಕ್ತ ಪರಿಹಾರವನ್ನ ಕೊಡಬೇಕು. ಕಣ್ಮುಚ್ಕೊಂಡು ಏನೂ ಆಗ್ತಿಲ್ಲ, ಇದು ಕಾಂಗ್ರೆಸ್ ಸೃಷ್ಟಿಸುವ ಆತಂಕ ಎಂದ್ರೆ ಅದು ಪರಿಹಾರ ಅಲ್ಲ. ಎಷ್ಟೋ ದೇವಸ್ಥಾನದಲ್ಲಿ ದಾಸೋಹ ನಿಂತು ಹೋಗಿದೆ, ಹೋಟೆಲ್ಗಳು ಬಂದ್ ಆಗ್ತಿದೆ, ಆದರೂ ಕೂಡ ಕೇಂದ್ರ ಸರ್ಕಾರ ಪರಿಹಾರವನ್ನ ಕೊಡ್ತಿಲ್ಲ. ಪ್ರಧಾನಿಯವರು ರೀಲ್ಸ್ ಮಾಡೋಕೆ ಮನ್ ಕಿ ಬಾತ್ ನಡೆಸೋಕಿರೋದಾ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ಸಂತೋಷ್ ಲಾಡ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಶಾರ್ಟೇಜ್ ಉಂಟಾಗುತ್ತೆ, ಇದು ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಫಸ್ಟ್ ಅವರು ತಿಳ್ಕೋಬೇಕು. ತಿಳ್ಕೊಂಡು ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು. ಕಣ್ಮುಚ್ಕೊಂಡು ಏನು ಆಗೇ ಇಲ್ಲ, ಏನು ಆಗ್ತಾನೆ ಇಲ್ಲ, ಇದು ಕಾಂಗ್ರೆಸ್ ಸೃಷ್ಟಿ ಮಾಡ್ತಾ ಇರೋ ಆತಂಕ ಅಂತ ಹೇಳಿದ್ರೆ ಪರಿಹಾರ ಅಲ್ಲ ಅದು. ಎಷ್ಟೊಂದು ದೇವಸ್ಥಾನಗಳಲ್ಲಿ ದಾಸೋಹ ನಿಂತೋಗಿದೆ. ವಾರಣಾಸಿನಲ್ಲಿ ಅಂಗಡಿಗಳು ಮುಚ್ಚುತ್ತಾ ಇದ್ದಾರೆ. ಪ್ರಧಾನಮಂತ್ರಿಗಳು ಬರೀ ರೀಲ್ ಮಾಡಕ್ಕಿರೋದ, ಮನ್ ಕಿ ಬಾತ್ ಹೇಳಕ್ಕಿರೋದ? ಅದನ್ನ ಫಸ್ಟ್ ಸ್ಪಷ್ಟವಾಗಿ ಪರಿಹಾರ ನೀಡಬೇಕು. ಶಾರ್ಟೇಜ್ ಉಂಟಾಗುತ್ತೆ, ಇದು ಒಂದು ಸಮಸ್ಯೆ ಉದ್ಭವ ಆಗುತ್ತೆ ಅಂತ ಫಸ್ಟ್ ಅವರು ತಿಳ್ಕೋಬೇಕು. ಈಗ ಗ್ಯಾಸಿನ ತೊಂದರೆ ಇರ್ತಕ್ಕಂಥದ್ದು ಇಡೀ ಎಲ್ಲ ದೇಶದಲ್ಲಿದೆ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ. ಬಟ್ ಅದನ್ನು ಡಿನೇ ಮಾಡ್ತಾ ಇದಾರಲ್ಲ, ಎಲ್ಲ ದೇಶದಲ್ಲಿ ಸಮಸ್ಯೆ ಇದೆ. ಆಬ್ವಿಯಸ್ಲಿ ವಿ ಆರ್ ಡಿಪೆಂಡಿಂಗ್ ಆನ್ ಅದರ್ ಕಂಟ್ರೀಸ್. ಡಿಪೆಂಡೆನ್ಸಿ ಕಮ್ಮಿ ಆಗಬೇಕಾಗಿತ್ತು. ನನಗೆ ಭಾಳ ದೊಡ್ಡ ಸಾಫ್ಟ್ವೇರ್ ಇದೆ, ನಾನು ದೇವ್ರು ಕೊಟ್ಟಿರ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಸಣ್ಣ ಸಾಫ್ಟ್ವೇರ್ ಕೊಟ್ಟಿಲ್ಲ, ನನಗೆಲ್ಲ ಭಾಳ ದೊಡ್ಡ ಸಾಫ್ಟ್ವೇರ್ ಕೊಟ್ಟಿರತಕ್ಕಂತ ಹೇಳಿರ್ತಕ್ಕಂಥ ಮೋದಿ ಸಾಹೇಬರು. ಈಗ ನಾವು ಯಾಕಾಗಲೇ ಪದೇ ಪದೇ ಮೋದಿ ಸಾಹೇಬ್ರಿಗೆ ಹೇಳ್ತೀವಿ ಅಂತಂದ್ರೆ, ಯಾವುದೇ ಇಶ್ಯೂಗಳು ಬಂದಾಗ ಅವರು ಇದ್ರ ಹೊರಗಡೆ ಉಳ್ಕೊಂಡ್ಬಿಡ್ತಾರೆ. ಈಗ ರೇಟ್ ಜಾಸ್ತಿ ಆಗಿದೆ, ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ. ಬೇರೆ ಸರ್ಕಾರಗಳು ರೇಟ್ ಜಾಸ್ತಿ ಆದರೆ ಅದೇ ಬಿಜೆಪಿಯವ್ರು ಬಂದು ಹಿಗ್ಗಾಮುಗ್ಗ ಬೈತಾರೆ. ಇವೆಲ್ಲ ರಿಯಲಿಸ್ಟಿಕ್ ಆಗಿ ನಾವು ಎಕ್ಸೆಪ್ಟ್ ಮಾಡ್ಕೊಂಡು ನೋಡಬೇಕಾಗಿದೆ. ಬಟ್ ಈ ಸಂದರ್ಭದಲ್ಲಿ ವಾರ್ ಆಗುತ್ತಂತ ಗುರ್ತಿದೆ, ವಾರ್ ನಡೀತದಂತನೂ ಮಾಹಿತಿ ಇದೆ. ಸೊ ಕೇಂದ್ರ ಸರ್ಕಾರ ಏನು ಪ್ರಿಕಾಷನ್ ತಗೊಂಡಿರ್ತಕ್ಕಂಥದ್ದು ಒಬ್ಬ ಮಿನಿಸ್ಟರ್ ಬಂದು ಹೇಳ್ತಾ ಇಲ್ಲ. ವಾಟ್ ಈಸ್ ಅ ಪ್ರಿಕಾಷನ್ ಟೇಕನ್ ಬೈ ಎನಿ ಸೆಂಟ್ರಲ್ ಗವರ್ಮೆಂಟ್ ಲೀಡರ್? ಈಗ ಗ್ಯಾಸ್ ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ ಉಂಟಾಗಿರುವ ತೈಲ ಸಮಸ್ಯೆ ಕುರಿತು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪ್ರಸ್ತಾಪಿಸಿದ್ದಾರೆ. ದೇಶದಾದ್ಯಂತ ಎಲ್ಪಿಜಿ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯವಾಗಿದೆ. ಇದರಿಂದಾಗಿ ಮಧ್ಯಮ ವರ್ಗದ ಜನರು ಸಾಕಷ್ಟು ಕಷ್ಟವನ್ನು ಅನುಭವಿಸುತ್ತಿದ್ದಾರೆ. ಗ್ಯಾಸ್ ಸಿಗದೆ ಹಲವೆಡೆ ಹೋಟೆಲ್ಗಳು ಕೂಡ ಬಂದ್ ಆಗಿವೆ. ಆದರೆ ಸರ್ಕಾರದ ಪೆಟ್ರೋಲಿಯಂ ಸಚಿವರು ಗ್ಯಾಸ್ ಸಮಸ್ಯೆ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ವಾಸ್ತವವಾಗಿ ದೇಶದಾದ್ಯಂತ ಗ್ಯಾಸ್ ಸಮಸ್ಯೆ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. मौजूदा हालात डोमेस्टिक अवेलेबिलिटी और प्राइस स्टेबिलिटी दोनों के लिए गंभीर चिंता का विषय बन गया है. देश के करीब हर हिस्सों में इसका असर पड़ रहा है और घरों में लोग परेशान. छोटे छोटे ढाबे वाले, रेस्टोरेंट्स, हॉस्टल्स सब पर असर गिर रहा है. कम्युनिटी किचन्स से लेकर सभी रसोई तक बंद है. पर ही MECM भी ಇನ್ನು ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಖಂಡಿಸಿ ಪಶ್ಚಿಮ ಬಂಗಾಳದಲ್ಲಿ ಸಿಎಂ ಮಮತಾ ಬ್ಯಾನರ್ಜಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಕೋಲ್ಕತ್ತಾದಲ್ಲಿ ಮಮತಾ ಬ್ಯಾನರ್ಜಿ ಪ್ರತಿಭಟನಾ ರ್ಯಾಲಿ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇರಾನ್ ಅಮೆರಿಕ ಇಸ್ರೇಲ್ ಯುದ್ಧ ಮುಂದುವರೆದಿದೆ. ದಾಳಿ ಪ್ರತಿದಾಳಿ ಮೂಲಕ ಬೆಂಕಿ ಮಳೆಯನ್ನೇ ಸುರಿಸ್ತಾ ಇವೆ. ದುಬೈ ವಿಮಾನ ನಿಲ್ದಾಣದ ಮೇಲೆ ಇರಾನ್ ದಾಳಿ ಮಾಡಿದೆ. ವಿಮಾನ ನಿಲ್ದಾಣದ ಬಳಿ ಭಾರೀ ಪ್ರಮಾಣದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಡ್ರೋನ್ಗಳನ್ನು ಬಳಸಿ ಇರಾನ್ ದಾಳಿ ಮಾಡಿದೆ ಎನ್ನಲಾಗ್ತಾ ಇದೆ. ಇನ್ನು ಬೆಂಕಿ ನಂದಿಸುವ ಕಾರ್ಯ ಸಹ ಮುಂದುವರೆದಿದೆ. ಸದ್ಯ ದುಬೈ ಏರ್ಪೋರ್ಟ್ ಬಂದ್ ಮಾಡಲಾಗಿದ್ದು ವಿಮಾನ ಹಾರಾಟವನ್ನು ನಿಲ್ಲಿಸಲಾಗಿದೆ. ಇನ್ನು ಯುದ್ಧದ ಕಾರಣದಿಂದ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯವಾಗಿದೆ. ಇಂದು ಬೆಳಗ್ಗೆ ಬೆಂಗಳೂರಿನಿಂದ ದುಬೈಗೆ ತೆರಳಿದ್ದ ಎಮಿರೇಟ್ಸ್ ವಿಮಾನ ವಾಪಸ್ ಬೆಂಗಳೂರಿಗೆ ಬಂದಿದೆ. ಇಂಡಿಯಾ ಬಾರ್ಡರ್ ತಲುಪುವಷ್ಟರಲ್ಲಿ ನೋ ಲ್ಯಾಂಡಿಂಗ್ ಸಿಗ್ನಲ್ ಸಿಕ್ಕಿದೆ. ಹೀಗಾಗಿ ದೇವನಹಳ್ಳಿ ವಿಮಾನ ನಿಲ್ದಾಣಕ್ಕೆ ವಿಮಾನ ವಾಪಸ್ಸಾಗಿದೆ. ಇನ್ನು ಪ್ರಯಾಣಿಕರಿಗೆ ಏರ್ಲೈನ್ಸ್ ವತಿಯಿಂದ ಬದಲಿ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಅಮೆರಿಕ ಸೇನೆಯು ಇರಾನ್ ಮೇಲೆ ಪ್ರತಿದಾಳಿಯನ್ನ ಮಾಡಿದೆ. ಇರಾನ್ನ ಜಬ್ಬಾರ್ ಬಳಿ ಇರುವಂತಹ ವ್ಯಾಪಾರ ವಹಿವಾಟು ನಡೆಸುವ ಬಂದರಿನ ಮೇಲೆ ಏರ್ ಸ್ಟ್ರೈಕ್ ಆಗಿದೆ. ಇದು ಇರಾನ್ನ ಏಕೈಕ ವಾಣಿಜ್ಯ ಬಂದರಾಗಿದ್ದು ಇದರ ಮೇಲೆ ಅಮೆರಿಕ ಸೇನೆ ಭೀಕರವಾಗಿ ದಾಳಿಯನ್ನು ನಡೆಸಿದೆ. ಇಸ್ರೇಲ್ ಅಮೆರಿಕ ದಾಳಿಗೆ ಪ್ರತಿಕಾರದ ದಾಳಿ ಮಾಡ್ತಿರುವಂತಹ ಇರಾನ್ ಕೂಡ ಬಾಗ್ದಾದ್ನಲ್ಲಿರುವಂತಹ ಅಮೆರಿಕದ ರಾಯಭಾರಿ ಕಚೇರಿ ಮೇಲೆ ಮಿಸೈಲ್ ಡ್ರೋನ್ ದಾಳಿಯನ್ನು ನಡೆಸಿದೆ. ಎರಡೂ ಕಡೆಯೂ ನಿರಂತರ ದಾಳಿ ಆಗ್ತಿರೋದ್ರಿಂದ ವಿಶ್ವದಾದ್ಯಂತ ಹಲವು ದೇಶಗಳಲ್ಲಿ ತೈಲ ಅನಿಲದ ಕೊರತೆಯಾಗ್ತಾ ಇದೆ. ಇರಾನ್ ಅಮೆರಿಕದ ರಾಯಭಾರಿ ಕಚೇರಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದು ದುಬೈ ಏರ್ಪೋರ್ಟ್ ಸೇರಿದಂತೆ ಹಲವೆಡೆ ದಾಳಿಯನ್ನು ಮುಂದುವರಿಸಲಾಗಿದೆ.
ಇನ್ನು ಅಮೆರಿಕ ಇರಾನ್ ಯುದ್ಧ ತೀವ್ರಗತಿಯಲ್ಲಿ ಸಾಗಿದೆ. ಇರಾನ್ ವಶದಲ್ಲಿರುವ ಹರ್ಮುಜ್ ಜಲಸಂಧಿಯನ್ನ ಹೇಗಾದರೂ ಮಾಡಿ ಕೈವಶ ಮಾಡಿಕೊಳ್ಳಲೇಬೇಕು ಅನ್ನೋ ತವಕದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಇದ್ದಾರೆ. ಈ ನಡುವೆ ಬ್ರಿಟಿಷ್ ಪ್ರಧಾನಿ ಕೈರ್ ಸ್ಟಾಮರ್ಗೆ ಟ್ರಂಪ್ ಕರೆ ಮಾಡಿದ್ರಂತೆ. ಹರ್ಮುಜ್ ಜಲಸಂಧಿ ಓಪನ್ ಮಾಡಲು ಸಹಕಾರ ಕೊಡಬೇಕು, ಬ್ರಿಟನ್ನ ಯುದ್ಧ ನೌಕೆಗಳನ್ನು ನೀಡಿ ಸಹಕರಿಸಿ ಅಂತ ಟ್ರಂಪ್ ಮನವಿಯನ್ನ ಮಾಡಿದ್ರು. ಆದರೆ ಟ್ರಂಪ್ ಮನವಿಯನ್ನ ಬ್ರಿಟನ್ ಪ್ರಧಾನಿ ಕೈರ್ ಸ್ಟಾರ್ಮರ್ಸ್ ನಿರಾಕರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆ ದೇಶದೆಲ್ಲೆಡೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಭಾವ ಎದುರಾಗಿದೆ ಎಂಬ ಕೃತಕ ಅಭಾವ ಸೃಷ್ಟಿಸುವ ಪ್ರಯತ್ನ ಕೆಲವರಿಂದ ನಡೀತಾನೆ ಇದೆ. ಇಂಥ ಕಾಳಸಂತೆಕೋರರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದರೆ ತಕ್ಷಣ ವಿಡಿಯೋ ಮಾಡಿ News18 ಕನ್ನಡಕ್ಕೆ ಕಳಿಸಿ. ನಾವದನ್ನು ಸಂಬಂಧಪಟ್ಟಂತಹ ಇಲಾಖೆಗೆ ತಲುಪಿಸುವಂತಹ ಕಾರ್ಯವನ್ನು ಮಾಡ್ತೀವಿ. ಇದು News18 ಕನ್ನಡದ ಕಳಕಳಿ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ. ಅಕ್ರಮ ವೀರರ ವಿರುದ್ಧ News18 ಸಮರ. ವಿಡಿಯೋ ಮಾಡಿ 6304923023ಕ್ಕೆ ಕಳುಹಿಸಿ. ಬನ್ನಿ, ಕಾಳಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು News18 ಕಳಕಳಿ. ಇದೀಗ ರಾಜಕೀಯದ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ವಿಧಾನಸಭೆಯಲ್ಲಿ ಇವತ್ತು ಮಂತ್ರಿಗಳ ವಿರುದ್ಧ ಸ್ಪೀಕರ್ ಖಾದರ್ ಸಿಡಿದೆದ್ದಿದ್ರು. ಕಲಾಪಕ್ಕೆ ಪದೇ ಪದೇ ಗೈರಾಗುವ ಸಚಿವರ ವಿರುದ್ಧ ಸ್ಪೀಕರ್ ಬೇಸರವನ್ನು ವ್ಯಕ್ತಪಡಿಸಿದ್ರು. ಶಾಸಕರ ಕ್ಷೇತ್ರದ ಸಮಸ್ಯೆಗಳಿಗೆ ಉತ್ತರ ಕೊಡಲು ಬಾರದ ಸಚಿವರ ನಡೆಗೆ ಬೇಸರವನ್ನು ಹೊರಹಾಕಿದ ಸ್ಪೀಕರ್ ಕಲಾಪದ ಸಮಯವನ್ನು ಹೇಳದೆ ಬೇಸರದಿಂದ ಪೀಠದಿಂದ ತೆರಳಿದ್ರು. ಸಚಿವರುಗಳು ಬಂದು ನನ್ನ ಜೊತೆ ಮಾತನಾಡುವ ತನಕ ನಾನು ಸದನ ನಡೆಸೋದಿಲ್ಲ ಎಂದು ಎದ್ದು ಹೋದ್ರು. ಬಳಿಕ ಸಿಎಂ ಸಿದ್ದರಾಮಯ್ಯ, ಆರ್ ಅಶೋಕ್ ತೆರಳಿ ಸ್ಪೀಕರ್ ಅವರನ್ನ ಮನವೊಲಿಸಿ ಕಲಾಪಕ್ಕೆ ಕರೆತಂದರು. ಸದಸ್ಯರಿಗೆ ಇವತ್ತು ಅವರು ನಿಯಮಾವಳಿ ಪ್ರಕಾರ ಕೇಳಿದಂಥ ಪ್ರಶ್ನೆಗೆ ನಾವು ಇವತ್ತು ಸರ್ಕಾರ ಉತ್ತರ ಕೊಡದಿದ್ದಲ್ಲಿ ಮತ್ತೆ ನಾವು ಹೇಳ್ತೇವೆ ನೀವು ಶಾಸಕರು ಬರೋದಿಲ್ಲ, ಯಾಕೆ ಬರಬೇಕು, ಯಾವ ರೀತಿ ಆಗ್ತದೆ? ಇವರು ಪ್ರಶ್ನೆ ಕೇಳಿದವ್ರಿಗೆ ಉತ್ತರ ಇಲ್ಲ. ಕಾಲಿಂಗ್ ಅಟೆನ್ಷನ್ನಲ್ಲಿ 15ಕ್ಕಿಂತ ಜಾಸ್ತಿ ತಗೊಳ್ಬೇಡಿ. ಸರಿಯಾದ ಸಮಯಕ್ಕೆ ಕೋರಮ್ ಮಾಡಲಿಕ್ಕೆ ಮತ್ತೆ ಆ ಟೈಮಲ್ಲಿ ಬರೋದಿಲ್ಲ. ಅದಾದರೆ ಯಾವ ರೀತಿ ಇವತ್ತು ಹೋಗುವಂಥದ್ದು? ಅದು ಮೊನ್ನೆ ಕೂಡ ನಾನು ಇವತ್ತು 2 ಸಲ ಬಹಳ ಗಂಭೀರತೆಯಿಂದ. ಇನ್ನು ಕಲಾಪಕ್ಕೆ ಉತ್ತರ ನೀಡಲು ನಿರ್ಲಕ್ಷಿಸಿರುವ ಅಧಿಕಾರಿಗಳು ಸಸ್ಪೆಂಡ್ಗೆ ಸಿಎಂ ಸೂಚನೆಯನ್ನು ನೀಡಿದ್ದಾರೆ. ಅತಿ ಹೆಚ್ಚು ಉತ್ತರ ಬಾಕಿ ಉಳಿಸಿಕೊಂಡಿರೋ ಇಲಾಖೆ ಅಧಿಕಾರಿಗಳ ಸಸ್ಪೆಂಡ್ಗೆ ಸಿಎಸ್ಗೆ ಸೂಚನೆಯನ್ನು ನೀಡಲಾಗಿದೆ. ಇನ್ನು ಸಚಿವರ ಕಾರ್ಯವೈಖರಿ ಬಗ್ಗೆ ಪ್ರತಿಪಕ್ಷ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಸರ್ಕಾರ ಸತ್ತು ಹೋಗಿದೆ, ಹಿಂದೆಂದೂ ಕಾಣದಂಥ ಅಸಹಾಯಕತೆ ಸ್ಪೀಕರ್ನಲ್ಲಿ ಕಂಡುಬಂತು. ಪ್ರತಿದಿನ 200ರಿಂದ 250 ಪ್ರಶ್ನೆಗಳು ಲಿಖಿತ ಉತ್ತರ ನೀಡಬೇಕು. ಇವತ್ತು ದಿಕ್ಕು ದೆಸೆ ಏನೂ ಇಲ್ಲದಂತೆ ಆಗಿದೆ ಅಂತ ಹೇಳಿದರು. ಇನ್ನು ಇದೇ ವಿಚಾರವಾಗಿ ಶಾಸಕ ಅರಗ ಜ್ಞಾನೇಂದ್ರ ಕೂಡ ಮಾತನಾಡಿ ಸರ್ಕಾರದ ವಿರುದ್ಧ ಗರಂ ಆದರು. ತಂದಿದ್ದೀರಿ, ಆ ಮಂತ್ರಿನೇ ಪತ್ತೆ ಇಲ್ಲ, ನಾಪತ್ತೆ. ಅಧಿವೇಶನದಲ್ಲಿ ಯಾರು ಮಂತ್ರಿನೇ ಇಲ್ಲ. ಪ್ರತಿದಿನನೂ ಕೂಡ ನಾಮಕಾಸ್ತವಾಗಿ 2-3 ಮಂತ್ರಿಗಳು ಬರ್ತಾರೆ. CMಗೆ ಹಿಡಿತ ಕಳ್ಕೊಂಬಿಟ್ಟಿದ್ದಾರೆ. ನಾವು ವಿರೋಧ ಪಕ್ಷದವರು ಆಡಳಿತ ಪಕ್ಷದ ಮೇಲೆ ಸಿಟ್ಟು ಮಾಡುವಂಥದ್ದು, ಆಡಳಿತ ಪಕ್ಷದ ನೀತಿಯನ್ನು ಖಂಡಿಸಿ ಸಭಾತ್ಯಾಗ ಮಾಡೋದು ಇದು ಸಾಮಾನ್ಯ. ಆದರೆ ಇವತ್ತು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರು ಸರ್ಕಾರದ ನೀತಿಯನ್ನು ಖಂಡಿಸಿ ಸಭಾತ್ಯಾಗ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಬಜೆಟ್ ಮೇಲೆ ಶಾಸಕ ರಿಜ್ವಾನ್ ಅರ್ಷದ್ ಚರ್ಚೆಯನ್ನ ಮಾಡಿದ್ರು. ನಮ್ಮ ಬಜೆಟ್ಗೆ ಬಿಜೆಪಿ ಬ್ರದರ್ಸ್ ಬಜೆಟ್ ಅಂತ ಕರೆದಿದೆ, ಮುಸ್ಲಿಮರಿಗೆ ಬಜೆಟ್ನಲ್ಲಿ ಹೆಚ್ಚು ಅನುದಾನ ಕೊಟ್ಟಿದೆ ಅಂತ ಆರೋಪವನ್ನ ಮಾಡಿದೆ. ಆದರೆ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಕೊಟ್ಟಿರೋದು 1% ಮಾತ್ರ. ನಮ್ಮ ವಿರುದ್ಧ ಬಿಜೆಪಿ ವಿರೋಧ ಯಾಕೆ ಅಂತ ಪ್ರಶ್ನಿಸಿ, ನಾವು ಬ್ರದರ್ಸ್ ಹೌದು, ನಾವು ನಿಮ್ಮ ಬ್ರದರ್ಸ್ ಅಂತ ರಿಜ್ವಾನ್ ಅರ್ಷದ್ ಹೇಳಿದ್ರು. ಈ ವೇಳೆ ರಿಜ್ವಾನ್ ಅರ್ಷದ್ ಹೇಳಿಕೆಗೆ ಬಿಜೆಪಿ ಸದಸ್ಯರಿಂದ ಆಕ್ಷೇಪ ಕೂಡ ವ್ಯಕ್ತವಾಯಿತು. ಸಾಮಾಜಿಕ ನ್ಯಾಯದ ಬಜೆಟ್ ಮಂಡನೆ ಮಾಡಿಲ್ಲ, ಸಾಮಾಜಿಕ ಅನ್ಯಾಯದ ಬಜೆಟ್ ಇದಾಗಿದೆ ಅಂತ ಪರಿಷತ್ನಲ್ಲಿ ಸಿಟಿ ರವಿ ಹೇಳಿದ್ದಾರೆ. ಹಿಂದುಳಿದ ವರ್ಗದ ಜನರಿಗೆ ಸಿಎಂ ಅನ್ಯಾಯ ಮಾಡಿದ್ದಾರೆ, ಅಲ್ಪಸಂಖ್ಯಾತ ಇಲಾಖೆಗೆ ಮಾತ್ರ ಶಕ್ತಿ ತುಂಬುವಂತಹ ಕೆಲಸ ಮಾಡಿದ್ದಾರೆ, ರಾಜ್ಯ ಹಾಳು ಮಾಡುವವರನ್ನ ಏನೆಂದು ಕರೆಯಬೇಕು ಅಂತ ಕಿಡಿಕಾರಿದ್ರು. ಈ ವೇಳೆ ಕಾಂಗ್ರೆಸ್ ಸದಸ್ಯರು ದೇಶವನ್ನ ಹಾಳು ಮಾಡುವವರನ್ನ ಏನೆಂದು ಕರೆಯಬೇಕು ಅಂತ ತಿರುಗೇಟು ಕೊಟ್ಟರು. ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ ಆಯೋಜನೆ ಮಾಡಿದ್ದಾರೆ. ಆಯ್ದ ಸಚಿವರಿಗೆ ಔತಣಕೂಟವನ್ನು ಸಿಎಂ ಆಯೋಜನೆ ಮಾಡಿದ್ದು, ಕೆಲವೇ ಕ್ಷಣದಲ್ಲಿ ಸಿಎಂ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆಯಲಿದೆ. ಸಚಿವರಾದ ರಾಮಲಿಂಗಾರೆಡ್ಡಿ, ಈಶ್ವರ್ ಖಂಡ್ರೆ, ಸತೀಶ್ ಜಾರಕಿಹೊಳಿ, ಮಹಾದೇವಪ್ಪ, ಪರಮೇಶ್ವರ್ ಸೇರಿ ಹಲವು ಸಚಿವರಿಗೆ ಇನ್ವೈಟ್ ಮಾಡಲಾಗಿದೆ. ಇನ್ನು ಸಿಎಂ ಡಿನ್ನರ್ ಮೀಟಿಂಗ್ ವಿಚಾರವಾಗಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ಸಿಎಂ ನನಗೂ ಇನ್ವೈಟ್ ಮಾಡಿದ್ದಾರೆ, ನಾನು ಸಭೆಗೆ ಹೋಗ್ತೀನಿ. ಸಿಎಂ ಯಾವ ಉದ್ದೇಶದಿಂದ ಕರೆದಿದ್ದಾರೋ ಗೊತ್ತಿಲ್ಲ, ಸಂಜೆ ಸಭೆ ಇದೆ, ನಾನು ಹೋಗ್ತೀನಿ ಅಂತಂದ್ರು. ಇನ್ನು ಇದೇ ವಿಚಾರವಾಗಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯಿಸಿದ್ದಾರೆ. ಸಾಯಂಕಾಲ 8 ಗಂಟೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳು, ನನಗೆ ಕರೆದಿದ್ದಾರೆ, ಎಷ್ಟು ಜನ ಕರೆದಿದ್ದಾರೆ ಗೊತ್ತಿಲ್ಲ.
ಎಲ್ಲ ಮೊದಲು ಇವತ್ತೇ ಅಲ್ಲ, ಮೊದಲಿಂದಲೂ ಕೂಡ ಸೀನಿಯರ್ಸ್ ಅಂತ ಇರ್ತಾರಲ್ಲ ಅವ್ರನ್ನ ಕರೆದು ಅವಾಗವಾಗ 5 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸಲಿ ಈಗ ಅಸೆಂಬ್ಲಿ ನಡೀತಾ ಇದೆ, ವಿಪಕ್ಷದವರು ಏನೇನು ಇಲ್ಲಿ ಕಾರ್ಯತಂತ್ರ ರೂಪಿಸೋದಕ್ಕೆ ನಾವು ಕೂಡ ಮಾಡಬೇಕಲ್ಲ. ಮತ್ತು ಉಪಚುನಾವಣೆ ಘೋಷಣೆ ವಿಚಾರವಾಗಿ ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ರಾಮಲಿಂಗಾರೆಡ್ಡಿ, ನಾವು 2 ಕ್ಷೇತ್ರಗಳನ್ನು ಗೆಲ್ತೇವೆ. ಪಂಚರಾಜ್ಯದಲ್ಲಿ ತಮಿಳುನಾಡು, ಅಸ್ಸಾಂ ಗೆಲ್ಲುವ ಸಾಧ್ಯತೆ ಇದೆ. ಮೋದಿ ವಿರೋಧಿ ಅಲೆ ನಮಗೆ ಈ ಬಾರಿ ಅನುಕೂಲ ಆಗಬಹುದು. ಎಪ್ಸ್ಟೀನ್ ಫೈಲ್ಸ್ನಿಂದ ಮೋದಿಯವರ ಜನಪ್ರಿಯತೆ ಕಡಿಮೆಯಾಗಿದೆ ಎಂದಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಸಂತೋಷ್ ಲಾಡ್, ಪ್ರಿಯಾಂಕ್ ಖರ್ಗೆ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ಈಗ ಕ್ರೈಮ್ ಲೋಕದ ಪ್ರಮುಖ ಸುದ್ದಿಗಳು. ಹೊಸೂರು ಮುಖ್ಯ ರಸ್ತೆಯಲ್ಲಿ ಕಾರು ಚಾಲಕನೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ. ತಮಿಳುನಾಡಿನ ಹೊಸೂರು ಸಮೀಪದ ಜೂಜುವಾಡಿ ಬಳಿ ಕಾರು ತಪಾಸಣೆ ವೇಳೆ ಘಟನೆ ನಡೆದಿರುವುದು. ಕಾರನ್ನು ನಿಲ್ಲಿಸುವಂತೆ ಹೆಡ್ ಕಾನ್ಸ್ಟೇಬಲ್ ಸೂಚನೆ ಕೊಟ್ಟಿದ್ರು. ಈ ವೇಳೆ ಗಾಬರಿಗೊಂಡ ಚಾಲಕ ಹೆಡ್ ಕಾನ್ಸ್ಟೇಬಲ್ ಮೇಲೆ ಕಾರನ್ನು ನುಗ್ಗಿಸಿ ಕಾರಿನ ಬ್ಯಾನೆಟ್ ಮೇಲೆ ಎಳ್ಕೊಂಡು ಹೋಗಿದ್ದಾನೆ. ಬಳಿಕ ಸ್ಥಳೀಯರ ನೆರವಿನಿಂದ ಚಾಲಕರನ್ನು ಹಿಡಿದು ಕಾರ್ನಲ್ಲಿದ್ದ 3 ಲಕ್ಷ ಮೌಲ್ಯದ 290 ಕೆಜಿ ಗುಟ್ಕಾ ಮತ್ತು ಮದ್ಯವನ್ನು ಜಪ್ತಿ ಮಾಡಲಾಗಿದೆ. ಬೆಂಗಳೂರಿನ ಚಿನ್ನಸ್ವಾಮಿ ಪಂದ್ಯ ಆಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ನಿಯಮ ಅನುಸಾರ ಪಂದ್ಯ ಆಯೋಜನೆಗೆ ಅವಕಾಶವನ್ನು ನೀಡಲಾಗಿದೆ. ಇವತ್ತು ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಒಟ್ಟು 7 ಪಂದ್ಯ ಆಯೋಜನೆಗೆ ಸರ್ಕಾರದಿಂದ ಒಪ್ಪಿಗೆ ಸಿಕ್ಕಿದೆ. ಈ ಬಗ್ಗೆ ಸಭೆಯಲ್ಲಿ ಭಾಗಿಯಾಗಿದ್ದ ಕೆಎಸ್ಸಿಎ ವಕ್ತಾರ ವಿನಯ್ ಮೃತ್ಯುಂಜಯ ಮಾತನಾಡಿದ್ದು, ಗೃಹ ಸಚಿವರು ಒಂದು ತಜ್ಞರ ಸಮಿತಿಯನ್ನ ಮಾಡಿದ್ರು. ತಜ್ಞರ ವರದಿ ಆಧರಿಸಿ ಇವತ್ತು ಸಭೆ ನಡೆಸಲಾಗಿತ್ತು. ಇವತ್ತು ನಮಗೆ ಅಧಿಕೃತವಾಗಿ ಪರವಾನಗಿ ಸಿಕ್ಕಿದೆ. ತಜ್ಞರ ಸಮಿತಿಗೆ ಹಾಗೂ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಅಂತಂದ್ರು. ತಜ್ಞರ ಸಮಿತಿ ಭೇಟಿ ಆದಮೇಲೆ ನಮ್ಮ ಗೃಹ ಮಂತ್ರಿಗಳಿಗೆ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಈಗ ಗೃಹ ಮಂತ್ರಿಗಳು ಈಗ ನಡೆದ ಚರ್ಚೆಯಲ್ಲಿ ನಮಗೆ IPL ಮ್ಯಾಚ್ ನಡೆಸಲಿಕ್ಕೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಈ ಗೃಹ ಮಂತ್ರಿಗಳು ಹೇಳಿರೋದು ಈ ಪರ್ಮಿಷನ್ ಜೊತೆಗೆ ನಮ್ಮ SOP ಏನಿದೆ ಆ SOP ಪೂರ್ತಿ ಅಳವಡಿಕೆ. ಮೈಸೂರು ಜಿಲ್ಲೆಯಲ್ಲಿ ಸಿಡಿಲು ಸಹಿತ ಭಾರೀ ಮಳೆಯಾಗಿದೆ. ಬಿರು ಬಿಸಿಲಿನ ಮಧ್ಯೆ ಆಲಿಕಲ್ಲು ಮಳೆಯಾಗಿದ್ದು ಸವಾರರು ಪರದಾಡುವಂತಾಗಿದೆ. ಇತ್ತ ಪಿರಿಯಾಪಟ್ಟಣ ತಾಲೂಕಿನ ಅಲ್ಪನಾಯಕನಹಳ್ಳಿಯಲ್ಲಿ ಸಿಡಿಲು ಬಡಿತಕ್ಕೆ ಮರವೊಂದು ಹೊತ್ತಿ ಉರಿದಿದೆ. ಹಾಸನದಲ್ಲೂ ಸಹ ಗಾಳಿ ಸಹಿತ ಭಾರೀ ಮಳೆಯಾಗಿದೆ. ದಿಢೀರ್ ಮಳೆಯಿಂದ ವಾಹನ ಸವಾರರು ಪರದಾಡಿದ್ರು. ಇನ್ನು ಚಿಕ್ಕಮಗಳೂರು ತಾಲೂಕಿನ ಹಲವೆಡೆಯೂ ಮಳೆ ಅಬ್ಬರಿಸಿದೆ. ಆಲ್ದೂರು, ಕಣತಿ, ಮುತ್ತೋಡಿ ಭಾಗದಲ್ಲಿ ಆಲಿಕಲ್ಲು ಸಹಿತ ಭಾರೀ ಮಳೆ ಸುರಿದಿದೆ. ಚಿಕ್ಕಬಳ್ಳಾಪುರದ ಜಂಗಮ ಕೋಟೆ ಬಳಿ ಸ್ಥಾಪನೆಯಾಗುತ್ತಿರುವಂತಹ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶಕ್ಕೆ ರೈತರು ವಿರೋಧಿಸಿದ್ದಾರೆ. ಕೆಐಡಿಬಿಗೆ ಭೂಸ್ವಾಧೀನ ವಿರೋಧಿಸಿ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಮುಂದೆ ರೈತ ಸಂಘಟನೆ ಅಹೋರಾತ್ರಿ ಧರಣಿ ಮಾಡ್ತಿದ್ದಾರೆ. ಹಸಿರು ಸೇನೆ ರೈತ ಸಂಘದಿಂದ ಪ್ರತಿಭಟನೆ ಆಗ್ತಾ ಇದೆ. ಇದೀಗ ದೇಶದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಏಪ್ರಿಲ್ 9ರಂದು ನಡೆಯುವ ಕೇರಳ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಮೊದಲ ಲಿಸ್ಟ್ನಲ್ಲಿ 47 ಅಭ್ಯರ್ಥಿಗಳಿಗೆ ಸೀಟು ಹಂಚಿಕೆ ಫೈನಲ್ ಆಗಿದೆ. ಕೇರಳ ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ನಮೋಮೋ ಕ್ಷೇತ್ರದಿಂದ ಕಣಕ್ಕೆ ಇಳಿಯಲಿದ್ದಾರೆ. ಹಾಗೆ ಪ್ರಮುಖ ನಾಯಕರಾದ ಕೆ ಸುರೇಂದ್ರನ್ ಮಂಜೇಶ್ವರ ಕ್ಷೇತ್ರ, ನವ್ಯ ಹರಿದಾಸ್ ಕೋಝಿಕೋಡ್ ಉತ್ತರದಿಂದ ಹಾಗೂ ಕಾಂಜೀಪುರಂನಿಂದ ಅಡ್ವಾ ಜಾರ್ಜ್ ಕುರಿಯನ್ ಸ್ಪರ್ಧಿಸಲಿದ್ದಾರೆ. ಇನ್ನು ತೀವ್ರ ಕುತೂಹಲ ಕೆರಳಿಸಿರುವ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಗೂ ಬಿಜೆಪಿ ಅಭ್ಯರ್ಥಿಗಳನ್ನು ಘೋಷಿಸಿದೆ. ಮೊದಲ ಹಂತದಲ್ಲಿ 144 ಮಂದಿಗೆ ಟಿಕೆಟ್ ಸಿಕ್ಕಿದೆ. ಇವತ್ತು 10 ರಾಜ್ಯಗಳಲ್ಲಿನ 37 ರಾಜ್ಯಸಭಾ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಮತದಾನ ಪೂರ್ಣಗೊಂಡಿದೆ. 37 ಸ್ಥಾನಗಳ ಪೈಕಿ 7 ರಾಜ್ಯಗಳ 26 ಸ್ಥಾನಗಳಿಗೆ ಅಭ್ಯರ್ಥಿಗಳ ವಿರೋಧವಾಗಿ ಆಯ್ಕೆಯಾಗಲಿದ್ದಾರೆ. ಉಳಿದ 11 ಅಭ್ಯರ್ಥಿಗಳ ಆಯ್ಕೆಯ ಮತದಾನದ ಮೂಲಕ ನಿರ್ಧಾರ ಆಗಲಿದೆ. ಈ ಮತ ಎಣಿಕೆ ನಡೀತಾ ಇದ್ದು ಕೆಲವೇ ಕ್ಷಣದಲ್ಲಿ ಫಲಿತಾಂಶ ಪ್ರಕಟವಾಗಲಿದೆ. 234 ಸದಸ್ಯ ಬಲ ರಾಜ್ಯಸಭೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ 134 ಸದಸ್ಯರನ್ನು ಹೊಂದಿದೆ. ಕಾಂಗ್ರೆಸ್ನ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಬಳಿ 80 ಸದಸ್ಯ ಬಲ ಇದೆ. ವಿಧಾನಸಭಾ ಚುನಾವಣೆ ದಿನಾಂಕ ಘೋಷಣೆ ಆಗ್ತಿದ್ದಂತೆ ಪಶ್ಚಿಮ ಬಂಗಾಳದ ಪೊಲೀಸ್ ಇಲಾಖೆಯಲ್ಲಿ ಮೇಜರ್ ಸರ್ಜರಿ ಆಗಿದೆ. ಕೋಲ್ಕತ್ತಾದ ನೂತನ ಪೊಲೀಸ್ ಆಯುಕ್ತರಾಗಿ ಅಜಯ್ ಕುಮಾರ್ ನಂದ ನೇಮಕ ಆಗಿದ್ದಾರೆ. ಚುನಾವಣಾ ಆಯೋಗವು ನಿನ್ನೆ ರಾತ್ರಿ ಡಿಜಿಪಿ ಪಿಯೂಷ್ ಪಾಂಡೆ ಮತ್ತು ಕೋಲ್ಕತ್ತಾ ಪೊಲೀಸ್ ಆಯುಕ್ತ ಸುಪ್ರತಿಮ್ ಸರ್ಕಾರ್ ಅವರನ್ನು ವಜಾ ಮಾಡಿತ್ತು.
ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ತಮ್ಮ ಮಗಳೊಂದಿಗೆ ಬಹು ರಾಕೆಟ್ ಉಡಾವಣಾ ವ್ಯವಸ್ಥೆಗಳ ಲೈವ್ ಪರೀಕ್ಷೆಯನ್ನು ವೀಕ್ಷಿಸಿದ್ದಾರೆ. ಉತ್ತರ ಕೊರಿಯಾದ ಪೂರ್ವ ಕರಾವಳಿಯಲ್ಲಿ ಅಮೆರಿಕ ದಕ್ಷಿಣ ಕೊರಿಯಾ ಜಂಟಿ ಸಮರಾಭ್ಯಾಸ ನಡೆಯುತ್ತಾ ಇದೆ. ಇದನ್ನು ತಮ್ಮ ಮಗಳೊಂದಿಗೆ ಕಿಮ್ ಜಾಂಗ್ ಉನ್ ವೀಕ್ಷಣೆಯನ್ನು ಮಾಡಿದರು.